ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಚಾನಲ್ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಶೇರ್ ಕಮೆಂಟ್ ಬಿಲ್. ಹಾಯ್ ಹೆಲೋ ಫ್ರೆಂಡ್ಸ್, ಕನ್ನಡ ಯೂಟ್ಯೂಬರ್ಸ್ ಯಾರು ಟ್ರೈ ಮಾಡದೇ ಇರೋಂಥ ಟ್ರಿಕ್ನ ನಾನಿವತ್ತು ನಿಮಗೋಸ್ಕರ ಟ್ರೈ ಮಾಡಿದ್ದೀನಿ. ಅದೇನೆಂದರೆ ಯೂಟ್ಯೂಬಿಂದ ಬಂದಿರುವಂಥ ಕಾಪಿರೈಟ್ನ ಹೇಗೆ ರಿಮೂವ್ ಮಾಡೋದಂತ. ತುಂಬ ಅಂದರೆ ತುಂಬ ಈಸಿ ಮೆಥಡ್ ಇದೆ. ಜಸ್ಟ್ 1 ಮಿನಿಟಲ್ಲಿ ನೀವು ಸಹ ಮಾಡ್ಕೋಬೋದು. ಬನ್ನಿ ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಗೈಸ್, ನಾನಿಲ್ಲಿ ಇವಾಗ ನನ್ನ ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಒಂದು ಚಾನಲ್ ಮಾಡ್ಕೊಂಡಿದ್ದೀನಿ ಹಳೇದು, ಮತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಜೊತೆ ಕಾಪಿರೈಟ್ ಕೂಡ ಬಂದಿದೆ. ಇವಾಗ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಗೈಸ್. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಪಿರೈಟ್ ಅಂತ ತೋರಿಸ್ತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿವ್ಯೂ ಇಶ್ಯೂ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ತೀನಿ ಗೈಸ್. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಾಂಗ್ ಬರುತ್ತೆ, ಯಾವ ಸಾಂಗಿಂದ ನಿಮಗೆ ಕಾಪಿರೈಟ್ ಬಂದಿದೆ ಅಂತ ಆ ಸಾಂಗ್ನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಇಲ್ಲಿ ಒಂದು ನೆಕ್ಸ್ಟ್ ಇಂಟರ್ಫೇಸ್ ಬರುತ್ತೆ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಎರೆಸ್ ಸಾಂಗ್, ರಿಮೋಟ್ ಸೆಗ್ಮೆಂಟ್ ಮತ್ತು ಡಿಸ್ಪ್ಯೂಟ್ ಅಂತ ಬರುತ್ತೆ. ಎರೆಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಎರೆಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಏನಂದರೆ ಎರೆಸ್ ಸಾಂಗ್ ಮತ್ತು ಮ್ಯೂಟ್ ಆಲ್ ಸೌಂಡ್ಸ್ ಇನ್ ದ ಕ್ಲೈಮ್ಡ್ ಸೆಗ್ಮೆಂಟ್ಸ್. ಎರೆಸ್ ಸಾಂಗ್ ಅಂತ ಕೊಟ್ಟರೆ ನೀವು ಎಲ್ಲಿ ಸಾಂಗ್ ಇದೆ ಅದೆಲ್ಲ ಹೋಗುತ್ತೆ. ಮ್ಯೂಟ್ ಆಲ್ ಸೌಂಡ್ಸ್ ಇನ್ ದ ಕ್ಲೈಮ್ಡ್ ಸೆಗ್ಮೆಂಟ್ ಕೊಟ್ಟರೆ ಎಲ್ಲಿ ಕಾಪಿರೈಟ್ ಬಂದಿದೆ ಅಲ್ಲಿ ಮಾತ್ರ ಮ್ಯೂಟ್ ಆಗುತ್ತೆ. ಇವಾಗ ಮ್ಯೂಟ್ ಅಂತ ಕೊಡಿ, ಸೇವ್ ಮೇಲೆ ಕೊಟ್ಬಿಟ್ಟು ಮ್ಯೂಟ್ ಅಂತ ಕೊಡಿ. ಮ್ಯೂಟ್ ಕೊಟ್ಟಾದ್ಮೇಲೆ ಇವಾಗ ನಿಮ್ಮ ಒಂದು ವಿಡಿಯೋನ ಯೂಟ್ಯೂಬ್ ಅವರು ಮತ್ತೆ ರೀಚೆಕ್ ಮಾಡ್ತಾರೆ. ಅದು ಏನು ಇಶ್ಯೂ ಇತ್ತು ಅದನ್ನ ಸಾಲ್ವ್ ಮಾಡ್ತಾರೆ. ಇವಾಗ ನಾವು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಒಮ್ಮೆ ನಮ್ಮ ಹೋಮ್ ಪೇಜ್ನ ಎಶ್ ಮಾಡ್ಕೊಂಡ್ರೆ ರಿಸ್ಟ್ರಿಕ್ಷನ್ ಏನಿದೆ ಅದು ಚೆಕಿಂಗ್ ಅಂತ ಬರುತ್ತೆ. ಕ್ವಾಲಿಟಿ ಏನಿದೆ ಅದು ಎಡಿಟಿಂಗ್ ಪ್ರೊಸೆಸ್ ಅಂತ ಬರುತ್ತೆ. ಇದು ಪೂರ್ತಿಯಾಗಿ ಯೂಟ್ಯೂಬ್ ಅವರು ಚೆಕ್ ಮಾಡಲಿಕ್ಕೆ ಒಂದು 10ರಿಂದ 15 ನಿಮಿಷ ಹೋಗುತ್ತೆ. ಗೈಸ್, ಇವಾಗ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ. ಏನಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದೇ, ನಿಮಗೂ ಯೂಸ್ಫುಲ್ ಆಗುತ್ತೆ. ಏನಂದರೆ ನೀವು ಕಾಪಿರೈಟ್ ಬಂದ ತಕ್ಷಣ ಏನು ಮಾಡ್ತೀರಾ, ಹೆದರ್ಕೊಂಡ್ಬಿಟ್ಟು ಇಲ್ಲ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಂತ ವಿಡಿಯೋನ ಡಿಲೀಟ್ ಮಾಡ್ತೀರಾ. ಡಿಲೀಟ್ ಮಾಡೋದ್ರಿಂದ ಏನಾಗುತ್ತೆ, ಯೂಟ್ಯೂಬ್ ಅವ್ರು ಏನು ಅನ್ಕೋತಾರೆ, ಇದರಿಂದ ಜನಕ್ಕೆ ಏನಾದರೂ ತಪ್ಪು ಮಾಹಿತಿ ಹೋಗ್ತಿರ್ಬೋದು, ಸೊ ಇವರು ಅದಕ್ಕೆ ಡಿಲೀಟ್ ಮಾಡಿದ್ದಾರೆ ಅಂತ ನಿಮ್ಮ ಒಂದು ಚಾನಲ್ನ ಫ್ರೀಸ್ ಮಾಡ್ತಾರೆ. 1ರಿಂದ 2 ವಾರದವರೆಗೂ ಫ್ರೀಸ್ ಮಾಡ್ತಾರೆ. ಈ ರೀತಿ ಫ್ರೀಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಒಂದು ವೀಡಿಯೋಸ್ ವೈರಲ್ ಆಗಲ್ಲ. ಎಷ್ಟು ಟ್ರೆಂಡಿಂಗ್ನಲ್ಲಿರೋ ವೀಡಿಯೋಸ್ ಹಾಕಿದ್ರು ವೈರಲ್ ಆಗಲ್ಲ. ಜಸ್ಟ್ ಯೂಟ್ಯೂಬಲ್ಲಿ ಯಾರಾದರೂ ಸರ್ಚ್ ಮಾಡಿದರೆ ಮಾತ್ರ ವೀಡಿಯೋಸು ಶೋ ಆಗುತ್ತೆ, ಬಿಟ್ಟರೆ ಯೂಟ್ಯೂಬ್ ಅವರೇ ಇಂಪ್ರೆಷನ್ ಆಗಿ ಕಳಿಸಲ್ಲ. ಸೊ ಅದಕ್ಕೆ ನೀವು ಆ ರೀತಿ ಮಾಡಬಾರ್ದು. ನಾನು ಇವಾಗ ನಿಮಗೆ ತೋರಿಸಿದಲ್ಲ ಆ ಒಂದು ಪ್ರೊಸೆಸ್ ಮಾಡಿ ಜಸ್ಟ್ ನಿಮ್ಮ ಎಲ್ಲಿ ನಿಮಗೆ ಕಾಪಿರೈಟ್ ಬಂದಿದೆ ಆ ಸೌಂಡ್ನ ಮ್ಯೂಟ್ ಮಾಡ್ಕೊಂಡ್ಬಿಟ್ರೆ ಹೋಗುತ್ತೆ. 90% ಸಾಲ್ವ್ ಆಗುತ್ತೆ. ಅಕಸ್ಮಾತ್ ಸಾಲ್ವ್ ಆಗಲಿಲ್ಲ ಅಂದರೆ ನೀವು ಹೋಗ್ಬಿಟ್ಟು ವಿಡಿಯೋನ ಪ್ರೈವೇಟಲ್ಲಿ ಇಟ್ಬಿಡಿ. ಸೊ ಯೂಟ್ಯೂಬ್ ಅವರು ಏನೂ ಇದಕ್ಕೆ ಆ್ಯಕ್ಷನ್ ತೊಗೊಳ್ಳಲ್ಲ. ಪ್ರೈವೇಟಲ್ಲಿ ಇದ್ದಕ್ಕೆ ಸುಮ್ಮನೆ ಬಿಟ್ಬಿಡ್ತಾರೆ. A few moments later. ನಾನು ಒಂದು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡ ತಕ್ಷಣ ನೋಡಿ ಗೈಸ್, ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಆಗಲೇ ಕಾಪಿರೈಟ್ ಅಂತ ಇತ್ತು, ಇವಾಗ ಆ ರೀತಿ ಇಲ್ಲ, ಹೋಗಿದೆ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ರಿಫ್ರೆಶ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನ್ ಅಂತ ಇದೆ ರಿಸ್ಟ್ರಿಕ್ಷನ್, ಆವಾಗಲೇ ಕಾಪಿರೈಟ್ ಇತ್ತು. ಮತ್ತು ಕ್ವಾಲಿಟಿ ಏನಿದೆ ಎಡಿಟ್ ಇನ್ ಪ್ರೊಸೆಸ್ ಇತ್ತು, ಇವಾಗ HD ಮತ್ತು HD ಅಂತ ತೋರಿಸಿದ್ದೆ. ಮತ್ತು ಆವಾಗಲೇ ನಾನು ಇದರಲ್ಲಿ ಕ್ಲಿಕ್ ಮಾಡಿದರೆ ರಿವ್ಯೂ ಇಶ್ಯೂ ಅಂತ ಬರ್ತಿತ್ತು, ಬಟ್ ಇವಾಗ ಅದು ಬರ್ತಿಲ್ಲ, ಅಂದರೆ ಕ್ಲಿಯರಾಗಿ ಹೋಗಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.